ಬಿಜೆಪಿ ವಕ್ತಾರ ಉತ್ಕರ್ಷ್ ಗೌಡ ನಮ್ಮ ಜೊತೆ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಮಾತಾಡ್ಸೋಣ. ಉತ್ಕರ್ಷ್ ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ತೆ ಮೇಡಮ್. ಉತ್ಕರ್ಷ್, ನೀವು ನೋಡಿದ್ರೆ ರೀಪ್ರೋಗ್ರಾಮಿಂಗ್ ಮಾಡಬೇಕು ಅಂತೀರಿ, ಬಟ್ ನೀವು ಮಾಡ್ತಾ ಇರೋ ಆರೋಪ ಎಲ್ಲ ಸುಳ್ಳು, ಹಸಿ ಸುಳ್ಳು ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಇಲ್ಲ ನೋಡಿ, ಒಂದು ಬಹಳ ಸ್ಪಷ್ಟಪಡಿಸ್ತೀನಿ. SIR ಅನ್ನುವಂಥದ್ದು ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನೀವು ಬಹಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಇಟ್ಸ್ ಎ ನಾರ್ಮಲ್ ಕಾನ್ಸ್ಟಿಟ್ಯೂಷನಲ್ ಪ್ರೊಸೀಜರ್. ಇಡೀ ದೇಶದಾದ್ಯಂತ 2002 ಆಗಿತ್ತು, ಈಗ ಆಗ್ತಿರ್ತಕ್ಕಂಥದ್ದು. ಆಮೇಲೆ ನೋಡಿ, ಕಾಂಗ್ರೆಸ್ ಪದೇ ಪದೇ ಸುಳ್ಳು ಹೇಳ್ಕೊಂಡ್ ಬಂತು ಜನರಿಗೆ. ಅಯ್ಯೋ, ಹೊಸದಾಗಿ ಏನೋ ಮೋದಿ ಅವರು ಏನೋ ಮಾಡ್ತಾ ಇದ್ದಾರೆ, ಚುನಾವಣಾ ಆಯೋಗ ಏನೋ ಅಕ್ರಮ ಮಾಡ್ತಾ ಇದೆ ಅಂತ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಇವರ ಯೋಗ್ಯತೆ ಮತ್ತು ಹಣೆ ಬರಹ ಇವತ್ತು ಬಟಾಬೈಲಾಗಿರ್ತಕ್ಕಂಥ ಜನಗಳ ಮುಂದೆ. ಇವ್ರು ಯಾವ ನಿಟ್ಟಿನಲ್ಲಿ ಎಲೆಕ್ಷನ್ ಕಮಿಷನ್ ನಡೆಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇವತ್ತು ಗೊತ್ತಾಗ್ತಾ ಇದೆ. ಇವತ್ತು ಬಹಳ ಪ್ರಮುಖವಾಗಿ ಟೋಟಲ್ ಫೇಲ್ಯೂರ್ ಅಂತ ಹೇಳ್ಬೇಕು ಅಂತಂದ್ರೆ, ಯಾವ BLOಗಳನ್ನ ಇವತ್ತು ನೇಮಕ ಮಾಡಿದ್ದಾರೆ ಅವರು ಸರಿಯಾಗಿ ಕೆಲಸ ಮಾಡಕ್ಕಾಗದೆ, ಅವ್ರ ಕೆಲಸಗಳನ್ನ ಸರಿಯಾಗಿ ನಿಭಾಯಿಸಕ್ಕಾಗದೆ, ಯಾರ್ಯಾರು ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು BLOಗಳ ವೇಷಗಳನ್ನ ಹಾಕೊಂಡು ಇವತ್ತು ಆ ಪ್ರೊಸೆಸ್ ಅನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಆಮೇಲೆ ನೋಡಿ, ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮತ್ತು ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಅಧ್ಯಕ್ಷ BK ಹರಿಪ್ರಸಾದ್ ಬಹಳ ಬಾಲಿಶ ಹೇಳಿಕೆಯನ್ನು ಕೊಟ್ಬಿಡ್ತಾರೆ. ಏನು, DK ಶಿವಕುಮಾರ್ ಹೇಳ್ತಾರೆ, SIR ನಿಮ್ಮ ಮತ ಕಳ್ಕೊಂಡ್ಬಿಟ್ರೆ ನೀವು ಗ್ಯಾರಂಟಿ ಯೋಜನೆಗಳು ನಿಮಗೆ ಸಿಗೋದಿಲ್ಲ ಅಂತ. SIR ನಡೀತಿರೋ ಕಾರಣ ಏನು, ನಿಮ್ಮ ಗ್ಯಾರಂಟಿ ಯೋಜನೆ ಯಾವ್ದು? ಆಮೇಲೆ ಇದೇ ಹರಿಪ್ರಸಾದ್ ನಿನ್ನೆ ಹೇಳಿಕೆ ಕೊಡ್ತಾರೆ, ಮನೆ ಮನೆಗೆ ಹೋಗ್ತಕ್ಕಂಥದ್ದು ಕಡ್ಡಾಯ ಅಲ್ಲ SIR ಅಲ್ಲಿ ಅಂತ. ಇದು ಅತ್ಯಂತ ದೊಡ್ಡ ಸುಳ್ಳು. ಡಿಫಾಮೇಶನ್ ಕೇಸ್ ಹಾಕ್ಬೇಕು ಫಸ್ಟ್ ಅವ್ರ ಮೇಲೆ. ಅದನ್ನ ಮೊದಲು ಹಾಕುವಂತ ಕೆಲಸ ನಮ್ ಲೀಗಲ್ ಟೀಮ್ ಕೂಡ ಮಾಡ್ತದೆ. ಯಾಕೆ ಅಂತಂದ್ರೆ ಬಹಳ ಸ್ಪಷ್ಟವಾಗಿ SIR ಪ್ಯಾರಾಗ್ರಾಫ್ 7 ಅಲ್ಲಿ 5.3 ಕ್ಲಾಸ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವ BLOಗಳು ನೇಮಕ ಆಗ್ತಾರೋ ಅವ್ರು ಮನೆ ಮನೆಗೆ ಹೋಗ್ಬೇಕು, ಸರಿಯಾಗಿ ಕೆಲಸ ಮಾಡ್ಬೇಕು ಅಂತ. ಆದ್ರೆ ಕರ್ನಾಟಕದಲ್ಲಿ ನೋಡಿ, ನಾವು ಕುಣಿಗಲ್ ಇರ್ಬೋದು, ಆಮೇಲೆ ಇಲ್ಲಿ ಚಾಮರಾಜಪೇಟೆ ಇರ್ಬೋದು, ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ತಣಿಸಂದ್ರ, ಸಾರಾಯಿಪಾಳ್ಯ ಅನೇಕ ಕಡೆ ನೀವು ಮಸೀದಿಗಳಲ್ಲಿ ಮಾಡ್ತಾ ಇದೀರಿ, ದೇವಸ್ಥಾನಗಳಲ್ಲಿ ಮಾಡ್ತಾ ಇದೀರಿ. ಎಲ್ಲಿ ಬೇಕೋ ಅಲ್ಲಿ BLOಗಳಿಗೆ ಅವ್ರಿಗೆ ಎಲ್ಲಿ ಸುಲಭ ಆಗುತ್ತೋ ಅಲ್ಲಿ ಮಾಡ್ತಾ ಇದಾರೆ. ಇದೇನ್ರಿ ಇದು? ಏನ್ ಚುನಾವಣಾ ಆಯೋಗ ಕರ್ನಾಟಕದಲ್ಲಿ ಅನ್ಬು ಕುಮಾರ್ ಅವ್ರ ನೇತೃತ್ವ ಇದೆ, ಏನ್ ಮಾಡಕ್ ಹೊರಟಿದ್ದಾರೆ? ಹಾಗಾದ್ರೆ ಇದನ್ನ ಯಾರು ಪ್ರಶ್ನೆ ಮಾಡುವಂತವ್ರು ಇಲ್ವಾ? ನೀವು ಬರೀ ಪ್ರಶ್ನೆ ಮಾಡಿ ದೂರ ಹೋಗೋ ಕೆಲಸವನ್ನ ಮಾಡ್ತಾ ಇದ್ದೀರಾ ಬಿಜೆಪಿ ಅವರು. ನಿಮ್ಮ ಪ್ರಕಾರ ನಿಮ್ಮ ಏಜೆಂಟ್ ಗಳು ಎಷ್ಟು ನಂಬರ್ಸ್ ಅಲ್ಲಿ ಹಾಕಿದಿರಪ್ಪ ಹಾಗಾದ್ರೆ ನೀವು? ನಮ್ಮ BLAಗಳು ನಮಗ್ ಕೊಟ್ಟಿರ್ತಕ್ಕಂಥ ಮಾಹಿತಿ ಅನುಸಾರವೇ ನಾವು ಈಗ ನೋಡಿ, ನಾವು ನಿನ್ನೆ NDA ನಾಯಕರು ಇರ್ಬೋದು, ಮತ್ತೆ ಅನೇಕ ಈ ವಿಡಿಯೋಗಳು ಮತ್ತೆ ನಾವು ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದೀವಿ ಅಂತ ನಮಗ್ BLAಗಳಿಂದ ಮಾಹಿತಿ ಬರ್ತಿರೋ ಕಾರಣಕ್ಕೆ ಅಲ್ವಾ ಮೇಡಮ್? ಸುಮ್ಗೆ ನಾವು ಆರೋಪ ಮಾಡಕ್ಕಾಗತ್ತಾ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಮೇಲೆ? ಈಗ ಏನ್ ಮಾಡ್ತೀರಿ ನೀವು ಹಂಗಾದ್ರೆ? ಅಲ್ಲ, ಬೇರೆ ಎಲ್ಲಾ ಕಡೆ ಪಶ್ಚಿಮ ಬಂಗಾಳದಲ್ಲಿ ತಗೊಳ್ಳಿ, ತಮಿಳುನಾಡಿನಲ್ಲಿ ತಗೊಳ್ಳಿ, ಕೇರಳದಲ್ಲಿ ತಗೊಳ್ಳಿ, 80 ಲಕ್ಷ 88 ಲಕ್ಷ 60 ಲಕ್ಷ ವೋಟರ್ ID ಗಳನ್ನ ಕಟ್ ಮಾಡಿ ಬಿಸಾಕಿದ್ದಾರೆ, ಡಿಲೀಟ್ ಮಾಡಿದ್ದಾರೆ. ನಮ್ಮಲ್ಲಿ ಮಾತ್ರ ಆರೋಪ ಏನು, ಆತಂಕ ಏನು, 40 ರಿಂದ 50 ಲಕ್ಷ ಎಕ್ಸ್ಟ್ರಾ ಆಡ್ ಆಗ್ತಾರೆ ಅಂತ. ಹೌದಾ? SIR ನ ಮೂಲ ಅಂಶವೇ ಯಾರು ಇನ್ವಾಲಿಡ್ ವೋಟರ್ಸ್ ಇದಾರೆ, ಯಾರ್ಯಾರು 2-3 ಕಡೆ ವೋಟ್ ಇದೆ, ವೋಟ್ ಬೈ ಡಿಫಾಲ್ಟ್ ಡಿಲೀಟ್ ಆಗ್ತಕ್ಕಂಥದ್ದು. ಆಮೇಲೆ ಬಹಳ ಸ್ಪಷ್ಟವಾಗಿ ನೋಡಿ, ನಾವು ನಿನ್ನೆ NDA ಬಹಳ ಸ್ಪಷ್ಟವಾದಂತ ನಿಲುವೇನು ಅಂತಂದ್ರೆ, ಕೇಂದ್ರ ಚುನಾವಣಾ ಆಯೋಗಕ್ಕೆ ನಾವು ದೂರನ್ನು ಸಲ್ಲಿಸಿದ್ದೇವೆ. ಮತ್ತೆ ಇದು SIR ಪ್ರೋಸೆಸ್ ಮತ್ತೆ ಕರ್ನಾಟಕದಲ್ಲಿ ಹೊಸದಾಗಿ ಶುರು ಆಗ್ಬೇಕು. ಯಾಕಂದ್ರೆ ಎಲ್ಲೂ ಕೂಡ ಸರಿಯಾಗಿ BLOಗಳು ಬರ್ತಾನೆ ಇಲ್ಲ. ನಿಮ್ಗೆ ಉದಾಹರಣೆ ಕೊಟ್ಬಿಡ್ತೀನಿ. ನಮ್ಮ ಇದೇ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ತಣಿಸಂದ್ರ ಅನ್ನುವಂತ ಒಂದು ವಾರ್ಡ್ ನಲ್ಲಿ BLOಗಳು ಸರಿಯಾಗಿ ಕೆಲ್ಸಕ್ಕೆ ಹಾಜರಾಗಕ್ಕಾಗದೆ, ಇದೇ BLAಗಳು ಯಾರು ಕಾಂಗ್ರೆಸ್ನ ಕಾರ್ಯಕರ್ತರು ಅವ್ರ ಮೊಬೈಲ್ ನಲ್ಲಿ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಆ ಆಪ್ ಮುಖಾಂತರ ಅವರೇ BLOಗಳ ತರ ವರ್ತನೆ ಮಾಡಿ ಅವರೇ ಎನ್ಯುಮರೇಷನ್ ಮಾಡಿಸ್ಕೊಳ್ತಾ ಇದಾರೆ ಮನೆ ಮನೆಗೆ ಹೋಗದೆ. ಇದನ್ನ ಹೆಂಗ್ ಮಾಡ್ತೀರಾ ನೀವು? ಕಾಂಗ್ರೆಸ್ BLOಗಳನ್ನ ತನ್ನ ಮೂಗಿನ ನೇರಕ್ಕೆ ಬಳಸ್ಕೊಂಡು ಏನ್ ಮಾಡ್ತಾ ಇದೆ ಅಂತ ನಿಮ್ಮ ನೇರ ಆರೋಪ, ಅದನ್ನ ಹೇಳಿ. ಎಕ್ಸ್ಟ್ರಾ ವೋಟರ್ ID ಗಳನ್ನ ಆಡ್ ಮಾಡ್ತಾ ಇದ್ದಾರಾ? ಅವರು ಅಕ್ರಮ ವೋಟರ್ಸ್ ಯಾರಿದ್ದಾರೆ ಅವರ ವೋಟರ್ಸ್ ಅನ್ನ ಭದ್ರಪಡಿಸ್ಕೊಳ್ಲಿಕ್ಕೆ, ನಮ್ಮ ವೋಟರ್ಸ್ ಅನ್ನ ಡಿಲೀಟ್ ಮಾಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಅಕ್ರಮ ಇದು. ನೀವು ನಮ್ಮ ಮೇಲೆ ಆರೋಪ ಮಾಡಿದ್ರಲ್ರಿ, ಬೆಂಗಾಲಲ್ಲಿ ಹಂಗಾಗ್ಬಿಟ್ಟಿದೆ, ಕೇರಳದಲ್ಲಿ ಹಿಂಗಾಗ್ಬಿಟ್ಟಿದೆ ಅಂತ ಎಲ್ಲ ಇವರು ಸುಳ್ಳು ಆರೋಪ ಮಾಡಿದ್ರಲ್ಲ. ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥದ್ದೇನು? ಇವತ್ತು ಇವರೇ ಹೇಳ್ದಂಗೆ ಕೇರಳದಲ್ಲಿ ಅಯ್ಯೋ SIR ಆಗ್ಬಿಟ್ರೆ ವೋಟರ್ಸ್ ಡಿಲೀಟ್ ಮಾಡ್ತಾರೆ. ಹಂಗಾದ್ರೆ ಕೇರಳದಲ್ಲಿ ಯಾರು ಗೆದ್ರು? ಕೇರಳದಲ್ಲಿ BJP ಗೆಲ್ತಾ? ಇದೇ ಕೇರಳದ ಕಾಂಗ್ರೆಸ್ ನಾಯಕರು ಚುನಾವಣೆ ಗೆದ್ಮೇಲೆ ಹೇಳಿಕೆ ಕೊಡ್ತಾರೆ, SIR ಇಂದ ನಮಗೆ ತುಂಬಾ ಹೆಲ್ಪ್ ಆಯ್ತು, ವ್ಯಾಲಿಡ್ ವೋಟರ್ಸ್ ಯಾರು ಇನ್ವ್ಯಾಲಿಡ್ ನಮಗ್ ಗೊತ್ತಾಗ್ಲಿಕ್ಕೆ ಸುಲಭ ಆಯ್ತು ಅಂತ ಕಾಂಗ್ರೆಸ್ ನಾಯಕರು ಹೇಳಿಕೆ ಕೊಡ್ತಾರೆ. ವಾಟ್ ನೆಕ್ಸ್ಟ್ ಉತ್ಕರ್ಷ್? ಈಗ ಏನ್ ಮಾಡ್ತೀರಿ ಮುಂದಕ್ಕೆ? ಮಾತನ್ನ ಕೇಳ್ತಾ ಇಲ್ಲ. ಬಹಳ ಸ್ಪಷ್ಟ ಇದೆ, ಇಟ್ ಹ್ಯಾಸ್ ಟು ಬಿ ಸ್ಟಾರ್ಟೆಡ್ ಅಗೇನ್. ಇದು ಮತ್ತೆ ಶುರು ಆಗ್ಬೇಕು. ಬಹಳ ಗೊಂದಲ ಇದೆ ಮೇಡಮ್. ಕುಣಿಗಲ್ಲು, ನಮ್ಮ ಬ್ಯಾಟರಾಯನಪುರ ಇರ್ಬೋದು, ಚಾಮರಾಜಪೇಟೆ, ಎಲ್ಲ ಕಡೆ ನಿಮಗೆ ಬೇಕಾಬಿಟ್ಟು ನೀವು ಎಲ್ಲೋ ಮಸೀದಿಗಳಲ್ಲಿ ನಮಾಜ್ ಮಾಡೋ ಕಡೆ ಹೋಗ್ಬಿಟ್ಟು ನೀವು SIR ಮಾಡಿದ್ರೆ ನೀವ್ ಏನ್ ಮಾಡಕ್ ಹೊರಟಿದೀರಿ? ಆಮೇಲೆ BLOಗಳಿಗೆ ಪ್ರಶ್ನೆ ಮಾಡಿದ್ರೆ ಅವರು ಬೇಕಾಬಿಟ್ಟು ಉತ್ತರ ಕೊಡ್ತಾರೆ, ಸರ್ ನಮಗ್ ಸಮಸ್ಯೆ ಆಗ್ತಿದೆ, ನಮ್ಗೆ ಹೋಗಕ್ಕಾಗಲ್ಲ. ಅಂದ್ರೆ ಏನಾದ್ರೂ ಭಯದ ವಾತಾವರಣನ
ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಇರ್ತಕ್ಕಂಥ ಜಾಗದಲ್ಲಿ ಹೋಗ್ಲಿಕ್ಕೆ ಇವ್ರಿಗೆ ಏನಾದ್ರೂ ಭಯದ ವಾತಾವರಣನ, ಏನಾದ್ರೂ ಇವ್ರಿಗೆ ಪ್ರೆಷರ್ ಬರ್ತಾ ಇದೆ ಮೇಲಿನಿಂದ, ಅಥವಾ ಏನಾದ್ರೂ ಬೆದರಿಕೆ ಬರ್ತಾ ಇದೆ BLOಗಳಿಗೆ, ಇದು ಸ್ಪಷ್ಟಪಡಿಸ್ಬೇಕು. ಆಮೇಲೆ ನೋಡಿ, ಫಸ್ಟ್ ಆಫ್ ಆಲ್ ಇನ್ನೊಂದು ನಿಮ್ಗೊಂದು ಮಾಹಿತಿ ಕೊಟ್ಬಿಡ್ತೀನಿ, ಬಹುಶಃ ನಿಮ್ಗೆ ಇರ್ತದೆ. ಈ ಪ್ರೋಸೆಸ್ ಅನ್ನು ಮಾಡ್ಲಿಕ್ಕೆ ಇವ್ರು ತಯಾರೇ ಇರ್ಲಿಲ್ಲ. ಬೇಕಾಬಿಟ್ಟಿ BLOಗಳನ್ನ ಎಲ್ಲಿರೋರ್ನ ಎಲ್ಲೆಲ್ಲಿ ತಂದು ಹಾಕ್ಬಿಟ್ಟಿದ್ದಾರೆ ಮೇಡಮ್. ಎಲ್ಲೋ ಶಿವಮೊಗ್ಗದಲ್ಲಿ ಇರೋರ್ನ ನೀವು ಬೆಂಗಳೂರಿಗೆ ಬಂದು ಕೆಲ್ಸಕ್ಕೆ ಹಾಕಿದ್ರೆ ಹೆಂಗ್ ಮಾಡ್ತಾರೆ, ಹೆಂಗ್ ನಿಯುಕ್ತಿ ಮಾಡ್ತಾರೆ ಅಧಿಕಾರಿಗಳನ್ನ? ಕೋಆರ್ಡಿನೇಷನ್ ಇಲ್ಲ ಫಸ್ಟ್ ಆಫ್ ಆಲ್ ಗವರ್ಮೆಂಟ್ ಮತ್ತು ಇಲ್ಲಿನ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಜೊತೆ. ಹಾಗಾಗಿ ಸರ್ಕಾರ ಮತ್ತು ಈ ಚುನಾವಣಾ ಆಯೋಗ ಸಂಪೂರ್ಣವಾಗಿ ವಿಫಲವಾಗಿದೆ. ಹಾಗಾಗಿ ಮತ್ತೆ SIR ಅನ್ನ ಹೊಸದಾಗಿ ಶುರು ಮಾಡ್ಬೇಕನ್ನುವಂತ ಒಂದು ನಿಲುವನ್ನ ನಮ್ಮ NDA ನಾಯಕರು ನಿನ್ನೆ ತಗೊಂಡಿದ್ದಾರೆ, ಎಲ್ಲ ನಮ್ಮ ನಾಯಕರು. ಅದೇ ನಮ್ಮ ನಿಲುವು ಇರ್ತಕ್ಕಂಥದ್ದು. ಸೊ ರೀಫ್ರೇಮಿಂಗ್ ಆಗುತ್ತೆ ಅನ್ನುವ ಭರವಸೆ ನಿಮಗಿದೆ. ಥ್ಯಾಂಕ್ ಯು ಉತ್ಕರ್ಷ್. ಎಷ್ಟು ಗೊಂದಲದ PNS ವಿಸ್ತಾರ ಜೊತೆ ಮಾತಾಡಿದಕ್ಕೆ.